ಹಲೋ. ಹಲೋ. ಏನು ಮಾಡ್ತಿದ್ದೀನಿ? ಏನ್ ಸಮಾಚಾರ ರೀ? ಎಲ್ಲ ನೀವು ಹೇಳ್ಬೇಕ್ರಿ. ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಎಲ್ಲ ನಿಮ್ಮದೇ ರೀ ಅಂತ ಹೇಳ್ತೀಯಾರ ರೀ, ಬಂದಾಗ ಏನು ಮಾಡೋಕ್ಕೆ ಬಿಡೋದೇ ಇಲ್ಲ ರೀ. ಮಾಡಕ್ ಬಿಟ್ಟಾಗ ನೀವೇನು ಮಾಡಲ್ರಿ, ಮಾಡ್ಬೇಕು ಅನ್ಸ್ದಾಗ ನಮ್ಗೇನು ಮಾಡ್ಸ್ಕೋಬೇಕು ಅಂತ ಅನ್ಸಲ್ರಿ. ಆಯ್ತು, ಇವಾಗ ಮ್ಯಾಟ್ರಿಗೆ ಬರ್ರಿ. ಊಟ ಆಯ್ತೇನ್ರಿ? ಆಯ್ತು ರೀ, ನಿಮ್ದು ಆಯ್ತೇನ್ರಿ? ಇಲ್ರಿ, ನೀವು ಮಾಡಿಸ್ತೀರಾ ಅಂತ ಕಾದ್ ಕುಂತಿದೀನಿ ಇಲ್ಲಿ. ಯಾಕ್ರಿ? ಸುಮ್ನಿರಿ, ಹಾಗೆ ಬೇಸಿಗೆ ಅಲ್ವಾ, ಭಾರಿ ಶೆಕೆ ಅಲ್ವಾ, ಅದಕ್ಕೆ ಎಲ್ಲ ಫ್ರೀ ಅಂಡ್ ಓಪನ್ ಸ್ಪೇಸ್ ಮಾಡ್ಕೊಂಡ್ ಕುತ್ಕೊಳ್ಳೋಣ ಅನ್ಕೊಂಡಿದ್ದೆ. ನಾನು ಬರ್ಬೇಕೇನ್ರಿ ಅಲ್ಲಿ? ಬರೋದೇನ್ ಬೇಡ, ಬಂದ್ ಬಿಚ್ಚಿದ್ರೆ ಸಾಕು. ನಂದ ಅಥವಾ ನಿಮ್ದ ರೀ? ಇಬ್ರದು. ಹಾಂ ಶೆಕೆ ಅಲ್ವಾ, ಶೆಕೆ. ಹಾಂ 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 ಹಾಂ. ಶೆಕೆಯಲ್ಲಿ ಏನ್ ಕೆಲ್ಸನೂ ಆಗಲ್ವಲ್ಲ ರೀ. ಹೌದೌದೌದು, ಕೂಲ್ ಮಾಡ್ಕೊಳಕ್ಕಾಗಲ್ಲ. ಹೌದೌದು. ಅದೇ ಖುಷಿಗೆ AC ಕೊಡ್ಸ್ಬಿಡ್ರಿ, ಇಬ್ರಿಗೂ ಈಸಿ. ಮೊನ್ನೆ ಎಲ್ಲ ಕೂಲರ್ ಕೊಡ್ಸಿದ್ದೀನಿ, ನಾಳೆ AC ಕೇಳ್ತೀಯಾ? ಬೇಕು AC. AC ಅಂದ್ರೆ ಏನು ಗೊತ್ತಾ? AC ಅಂದ್ರೆ ಏನು ಗೊತ್ತೇನ್ರಿ? ಏನ್ರಿ AC ಅಂದ್ರೆ? ನೋಡೋಣ, ಹೇಳ್ರಿ ನೀವೇ. ನಂಗೆ ಗೊತ್ತಿಲ್ಲಪ್ಪ. ಅವಾಗ ಚಳಿ ಬರ್ಸೋದಂತ ರೀ. ಓಹೋ, ಹೌದಾ? ನಿಮ್ಮ ಭಾಷೆಲಿ ಏನ್ರಿ? ನಮ್ಮ ಭಾಷೆಲ್ಲ ಏರ್ ಕೂಲರ್ ಅಂತಾರೆ. ನಿಮ್ಮ ಭಾಷೆ ಸರಿ ಇಲ್ಲ. ನಮ್ದ ಸರಿ ಐತ್ರಿ. ಅದು ಚಳಿ ಬರ್ಸ್ತದ್ರಿ ಅವಾಗ ಅವಾಗ. ಮಾಡೋಣ ಅಂತ ಕೆಲಸ ಎಲ್ಲ ಬೇಗ ಮಾಡೋಣ, ಆದಷ್ಟು ಬೇಗ. ನಾನು ಹೇಳಿದ್ದು ಅವಾಗ ಅವಾಗ ಚಳಿ ಬರ್ಸ್ತದ್ರಿ ಅದು AC. ಈ AC ಬರ್ಸೋದು ನನಗೆ ಅವಾಗ ಅವಾಗ ಚಳಿ ಬರ್ಸ್ರಿ ಅಂತ ನಾನು ಕೇಳಿಸ್ದಂಗಾಯ್ತು. ನೀವು ಚಳಿ ಬರ್ಸಲ್ರಿ, ಬಿಸಿ ಬರ್ಸ್ತೀರ. ಕರೆಕ್ಟಾಗಿ ಮಾತಾಡು. ನೀನೇ ತಿಕ್ಲು ತರ ಮಾತಾಡೋದು, ನಾನೇನ್ ಮಾಡ್ಲಿ? ಆಯಿತು, ಮಾತಾಡು. ಇವಾಗ ನಾರ್ಮಲಾಗಿ ಮಾತಾಡು, ಯಾಕೆ ಹಿಂಗೆ ಬಡ್ಕೊತಿದ್ಯಾ? ನಾನೇನ್ ಪಡ್ಕೊಂಡೆ? ಮತ್ತೆ ಹೇಗೆ ನೋಡು, ಹೇಗೆ ಮಾತಾಡ್ದೆ, ಎಷ್ಟು ಜೋರಾಗಿ ಮಾತಾಡ್ದೆ. ರಾಕ್ಷಸಿ. ಸರಿ ಆಯ್ತು, ಗಂಟ್ಲು ಕಟ್ಕೊಂಡಿತ್ತಲ್ಲ ಅನ್ಕೊಂಡೆ, ಜೋರಾಗಿ ಬಂದ್ಬಿಡ್ತು ವಾಯ್ಸು. ಗಂಟ್ಲು ಕಟ್ಕೊಂಡೆ ಹಿಂಗೆ, ನಾನು ಕಟ್ಕೊಂಡ್ಮೇಲೆ ಹೆಂಗೋ ಯಪ್ಪ. ಅಷ್ಟೇನಾ? ಅಷ್ಟೇ. ಈಗ ಕಾಲ್ ಮಾಡಿದ್ದೀನಿ ಅಷ್ಟೇ, ಈಗ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೇ ನನಗೆ ತುಂಬಾ ಕಷ್ಟ ಕೊಡುವಂತ ವಿಚಾರ. ಏನು? ಏನ್ ಮಾಡೋದು, ಬೇಸಿಗೆಗಾಲ ಅಲ್ವಾ, ಬಾಳೆಹಣ್ಣು ತಿಂದ್ರೆ ತಂಪು ಅಂತಾರೆ. ಏನ್ ಮಾಡೋದು, ಬಾಳೆಹಣ್ಣೆ ಸಿಕ್ತಿಲ್ಲ ಕೈಗೆ. ಹತ್ರಕ್ಕೆ ಬಂದ್ರೆ ತನಕ ಕೈಗೆ ಸಿಗೋದು. ಸಿಕ್ಕಿದ್ರು ಕೊಡ್ಬೇಕಲ್ವ, ಸೆಕೆ ಸೆಕೆ ಅಂತ ಅಂತೀರಾ. ಸೆಕೆ ಅಂತ ಎಲ್ಲ ತಣ್ಣಗಾಗ್ಲಿ ಅಂತ ತೆಗ್ದೇ ಕೊಟ್ಟಿರ್ತೀನಿ. ಇನ್ನೇನಲ್ಲ. ಏನೋಪ್ಪ, ಎಲ್ಲ ನಿಮ್ಮ ಮನ್ಸಿಗೆ ಬಿಟ್ಟಿದ್ದು. ನಿಮ್ಮ ಮನ್ಸಿಗೆ ಬಿಟ್ಟಿದ್ದು?
ಓಡೋದು ಬಿಡೋದು. ಹಾಂ, ಆದರೂ ಆದ್ರೂ ಮೊನ್ನೆ ಮೊನ್ನೆ ತುಂಬ ಖುಷಿ ಆಯಿತು. ಯಾಕೆ? ಫುಲ್ ಸೆಕೆ ಆಯ್ತಲ್ಲ, ಹ್ಮ್ ಸೆಕೆ ಬರಿಸ್ತಲ್ಲ. ಅದಕ್ಕೆ ಖುಷಿ ಆಯ್ತಾ? ಹ್ಞೂ, ಇನ್ನ ಬರ್ಸಿದ್ರೆ ಇನ್ನ ಖುಷಿ ಆಗ್ತಿತ್ತೇನೋ ಅಲ್ವಾ? ಹೌದು, ಬರ್ಸ್ಲಾ ನೆಕ್ಸ್ಟ್ ಟೈಮ್? ಬರ್ಸು. ಕೊಡ್ತೀಯ ಮತ್ತೆ? ಹ್ಞೂ, ಏನ್ ಹೇಳು? ಬನಾನಾ. ಅಲ್ಲ, ಐಸ್ ಕ್ರೀಮ್ ಕೂಲ್ ಆಗಿ. ಕುಲ್ಫಿ. ಹ್ಮ್ ಮೊನ್ನೆ ಕುಲ್ಫಿ ಐಸ್ ಕ್ರೀಮ್ ತೊಗೊಳಕ್ಕೆ ಹೋಗಿದ್ದೆ. ಇಲ್ಲಿ ರೋಡ್ ಸೈಡ್ ಬರ್ತಾರಲ್ಲ, ಮಾರ್ಕೊಂಡು ಬರ್ತಾರಲ್ಲ ಗಾಡಿಯಲ್ಲಿ, ಕುಲ್ಫಿ ಕೇಳಿದೆ. ಅವನು ಕಪ್ ಒಳಗಡೆ ಇಟ್ಟಿದ್ದ, ಅಂದರೆ ಕುಲ್ಫಿ ಶೇಪ್ದು ಕಪ್ಪು. ಅದನ್ನ ಓಪನ್ ಮಾಡಿ ಅದಕ್ಕೆ ಕಡ್ಡಿ ಸಿಕ್ಕಿಸಿ ಆಚೆ ತೆಗ್ದು ಅದನ್ನು ಒಂದು ಸ್ವಲ್ಪ ಹಿಂಗೆಲ್ಲ ರಬ್ ಮಾಡಿ. ನಾನು ಕೇಳಿದೆ, ಯಾಕಿದು ಕುಲ್ಫಿ ಹಿಂಗಿಟ್ಟಿದ್ಯಾ, ಹಿಂಗೆ ತೆಗಿತಾ ಇದೆಯಾ ಅಂತ. ಅವನು ಹೇಳ್ದ, ಅದು ಗಟ್ಟಿ ಆಗಬೇಕು ಅಂದರೆ ಒಳಗಡೆ ಕಪ್ ಒಳಗಡೆ ಇಡಬೇಕು ಅಂತ. ಅವಾಗ ನೆನಪಾಯ್ತು ನನಗೆ, ಓ ಅಂತ. ಇದು ಮ್ಯಾಟರ್ ಬರೀ ಕುಲ್ಫಿ ಐಸ್ ಕ್ರೀಮಾ ಇಲ್ಲ? ಅದೇ ಗಟ್ಟಿ ಆಗಬೇಕು ಅಂದರೆ ಕಪ್ ಒಳಗಡೆ ಇಡಬೇಕು ಅನ್ನೋದೊಂದು ಸತ್ಯ. ಹೌದಾ? ನಾನೆಲ್ಲೋ ಗಟ್ಟಿ ಆದ್ಮೇಲೆನೆ ಕಪ್ ಒಳಗಡೆ ಇಡ್ತಾರೆ ಅನ್ಕೊಂಡೆ. ಇದೇ ಹೊಸ ವಿಷಯ. ಕಪ್ ಒಳಗಡೆ ಇಟ್ಟರೆ ಗಟ್ಟಿ ಆಗುತ್ತೆ ಅನ್ನೋದು. ಇಡಕ್ಕೆ ಹೋದ ತಕ್ಷಣ ಗಟ್ಟಿ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಫಸ್ಟು ಕಡಿಮೆ ಇದು ಕೂಲಿಂಗ್ಗೆ ಅಪ್ ಸೈಡಲ್ಲಿ ಇಡ್ತಾರೆ. ಅದು ಸ್ವಲ್ಪ ಆಡಾದ್ಮೇಲೆ ಡೌನ್ ಸೈಡಲ್ಲಿ ಫುಲ್ಲು ಇದು ಕೊಟ್ಟು ಇಡ್ತಾರೆ. ಏನೇನ್ ಕೊಡ್ತಾರೋ. ಬಟ್ ನೀನ್ ಕೊಡೋದೆ ನನಗಿಷ್ಟ. ಹೌದಾ? ಮೊನ್ನೆ ಟ್ಯೂಬ್ ಐಸ್ ಬೇಕು ಅಂತ ತಗೊಂಡು, ಯಾಕೆ ಟ್ಯೂಬ್ ಐಸಲ್ಲಿ ಇದ್ದಿದ್ದೆಲ್ಲ ಆಚೆ ಔಟ್ ಮಾಡಿದೆ? ಇನ್ನೇನ್ ಮಾಡ್ಬೇಕಿತ್ತು? ತಿನ್ಕೋಬೇಕಾಯ್ತು. ಸೆಕೆ. ಆದ್ರೇನು ಕೂಲ್ ಆಯ್ತು. ತಲೆ ಹೋಗ್ಲಿಲ್ಲ.